ಸರ್, ಇವತ್ತು ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟು, ಹಾಗಾಗಿ ಇವತ್ತು ಮಂಡ್ಯದಲ್ಲಿ ತಾವೆಲ್ಲ ಬಂದಿದ್ದೀರಾ. ಮೈಸೂರಿನಿಂದ, ಬೆಂಗಳೂರಿನಿಂದ, ಇಡೀ ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದಿದ್ದಾರೆ. ಏನು ಹೇಳ್ತೀರಾ ಸರ್ ಮುಂದೆ? ಇದು ನಮ್ಮ ಸೌತ್ ಮಲ್ಟಿಪಲ್ ಕನ್ವೆನ್ಷನ್ ಮಂಡ್ಯದಲ್ಲಿ ನಡೀತಾ ಇದೆ. ತುಂಬ ಅದ್ದೂರಿಯಾಗಿ ನಮ್ಮ ಮಾದೇಗೌಡರು ಆದಂಥ ಡಿಸ್ಟ್ರಿಕ್ಟ್ ಗವರ್ನರ್ ಮಾದೇಗೌಡರಾದಂಥವರು ನಡೆಸ್ಕೊಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಮಂಡ್ಯ ಅಮರಾವತಿಯಲ್ಲಿ ಒಂದು ಅಮೋಘವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಲಯನ್ಸ್ ಸಂಸ್ಥೆ ಬಗ್ಗೆ ತುಂಬ ಸೇವಾ ಕಾರ್ಯಕ್ರಮವನ್ನು ಮಾಡಿ, ಒಂದು ಈ ಅಲಯನ್ಸ್ ಸಂಸ್ಥೆ ಅಂದರೆ ಏನು ಅದರ ಬಗ್ಗೆ ವಿವರವಾಗಿ ಮಾಡಿ, ಈ ಸೌತ್ ಮಲ್ಟಿಪಲ್ನ 2ನೇ ಮಲ್ಟಿಪಲ್ ಇದು. ಆ ಒಂದು ದೃಷ್ಟಿಯಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಇದು 13 ಮತ್ತು 14 ಡಿಸೆಂಬರ್ ಈ ದಿನಗಳಲ್ಲಿ ನಡೀತಕ್ಕಂಥ ಇದು ಒಳ್ಳೆಯ ಸೇವೆಗಳು ಆಗ್ತಾ ಇದೆ. ಈ ಒಂದು ಹೀಗೆ ನಾವು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಅಧಿಕವಾಗಿ ಸೇವಾ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಹಾಗೆ ನಮ್ಮ ಇರ್ತಕ್ಕಂಥ ಸದಸ್ಯರನ್ನು ಕೂಡ ನಾವು ಜಾಸ್ತಿ ಮಾಡಬೇಕು ಅನ್ನೋದು ಕೂಡ ಮನದಾಸೆ. ಮತ್ತು ಹಾಗೆ ಇನ್ನೊಂದು ಜಿಲ್ಲೆಗಳನ್ನ ಬೆಂಗಳೂರಲ್ಲಿ ಊಟ ಹಾಕಬೇಕು ಅನ್ನೋದು ಒಂದು ನಮ್ಮ ಒಂದು ಉದ್ದೇಶ ಕೂಡ ಇದೆ. ಹಾಗೆ ಈಗ ಆಲ್ರೆಡಿ ದಾವಣಗೆರೆಯಲ್ಲೂ ಕೂಡ ಆಗಿದೆ. ಈಗ ತುಮಕೂರಲ್ಲಿ ಕೂಡ ನಾವು ಈಗ ಕಾಲಿಟ್ಟಿದ್ದೇವೆ, ಅಲ್ಲಿ ಕೂಡ ಒಂದು ಸಂಸ್ಥೆ ಬರ್ತಾ ಇದೆ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹಾಗೆಯೇ ಮುಂದಿನ 3 ವರ್ಷಗಳ ಜಿಲ್ಲಾ ಗವರ್ನರ್ಗಳು ಕೂಡ ರೆಡಿಯಾಗಿದ್ದೀರಾ. ಹಾಗಾಗಿ ತ್ರಿಮೂರ್ತಿಗಳು ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಅಲಯನ್ಸ್ ಅಲೆನೇ ಇವತ್ತು ಉದ್ಭವ ಆಗಿರೋಂಥದ್ದು. ಬೇರೆ ಬೇರೆ ಸಂಘ ಸಂಸ್ಥೆಗಳು ನೋಡಿದ್ರೆ ಅಧ್ಯಕ್ಷಗಳಿಗೆ ಬಹಳ ತೊಂದರೆ ಆಗ್ತಿದೆ, ನೀವು ಆಗಿ ಅಂತ. ಆದರೆ ಇಲ್ಲಿ 3 ವರ್ಷಗಳ ಸತತ ಮುಂದಿನ 3 ವರ್ಷಗಳಿಗೆ ತಾವೆಲ್ಲ ರೆಡಿ ಇದ್ದೀರಾ. ಏನು ಹೇಳ್ತೀರಾ ಸರ್? ಒಳ್ಳೆಯದಾಗಿ ಎಲ್ರಿಗೂ ನಮಸ್ಕಾರ. ನಮ್ಮ ಅಲಯನ್ಸ್ ಎಷ್ಟು ಫಾಸ್ಟಾಗಿ ಬೆಳೀತಾ ಇದೆ ಅಂತಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಸೌತ್ ಮಲ್ಟಿಪಲ್ ಮೀಟಿಂಗು, ಈ 20 ವರ್ಷದ ಈ ಸಂಸ್ಥೆ ಇಷ್ಟು ಜೋರಾಗಿ ಸೌತ್ ಮಲ್ಟಿಪಲ್ ಮೀಟಿಂಗ್ ನಡೆಯುತ್ತೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನೀವು ಹೇಳಿದ್ದು ನಿಜ, ಬೇರೆ ಜಿಲ್ಲೆಗಳಲ್ಲಿ ನಾಯಕರಾಗೋದಕ್ಕೆ ಭಾಳ ಇದಿದೆ, ನಾವೇ ಕೇಳ್ಕೋಬೇಕು. ಆದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನು 10 ವರ್ಷಕ್ಕೆ ನಾಯಕರುಗಳು ರೆಡಿ ಇದ್ದಾರೆ. ಅಷ್ಟು ಫಾಸ್ಟಾಗಿ ನಮ್ಮ ಜಿಲ್ಲೆ ಬೆಳೀತಾ ಇದೆ. ಇವತ್ತು ಈ ಸೌತ್ ಮಲ್ಟಿಪಲಲ್ಲೂ ಕೂಡ ಅಂತಾರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಎಲ್ಲ ನಮ್ಮ ಇಂಟರ್ನ್ಯಾಷನಲ್ ಲೀಡರ್ಸ್ ಇಲ್ಲಿದ್ದಾರೆ. ನಮ್ಮ ಜಿಲ್ಲೆ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ಅಲೈನಿಸಮ್ ಕೂಡ ತುಂಬ ಜೋರಾಗಿ ಬೆಳೀತಾ ಇದೆ ಅಂತ ಸರ್. ನೀವೊಂದೆರಡು ಮಾತು ಸರ್, ತಮ್ಮ ಒಂದು ಧ್ಯೇಯ ನುಡಿಗಳು. ಇವತ್ತು ಅಲಯನ್ಸ್ ಒಂದು ಬಹಳ ಉತ್ತಮವಾಗಿ ಸೇವಾ ಕಾರ್ಯ ಮಾಡಿಕೊಂಡಿರುವಂತಹ ಒಂದು ಒಳ್ಳೆಯ ಉತ್ತಮ ಸಂಸ್ಥೆ ಆಗಿದೆ. ಇದು ಕೇವಲ ಕೆಲವೇ ವರ್ಷಗಳಲ್ಲಿ ಹುಟ್ಟಾಕಿದರೂ ಕೂಡ ಬೃಹತ್ತಾಗಿ ಇವತ್ತು ಬೆಳೀತಾ ಇದೆ. ಪ್ರಪಂಚದಾದ್ಯಂತ ಇದು ನಮ್ಮ ಅಲಯನ್ಸ್ ಕ್ಲಬ್ಗಳ ಒಂದು ಸುಮಾರು ಕ್ಲಬ್ಗಳು ಹುಟ್ಟಾಗ್ತಾ ಇದ್ದು, ಇವತ್ತು ಬೆಂಗಳೂರು, ಮೈಸೂರು ಮತ್ತು ಮಂಡ್ಯದಲ್ಲಿ 3 ಜಿಲ್ಲೆಗಳಲ್ಲಿ ಬಹಳ ಬೃಹತ್ಕಾರವು ಬೆಳೀತಾ ಇದೆ. ಮತ್ತು ಉತ್ತಮವಾದ ಸಾವಿರಾರು ಸೇವಾ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಇವತ್ತು ಲೀಡರ್ಸ್ಗಳು ಹೇಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ದಿನ ನಾ ಮುಂದೆ ನೀ ಮುಂದೆ ಅಂತ ಬಂದು ಇಲ್ಲಿ ಒಳ್ಳೆ ಉತ್ತಮ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಲಕ್ಷಾಂತರ ಜನ ಇದ್ರ ಬಗ್ಗೆ, ನಮ್ಮ ಅಲಯನ್ಸ್ ಬಗ್ಗೆ ಇವತ್ತು ಒಳ್ಳೆ ಉತ್ತಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಅಮರಾವತಿ ಹೋಟೆಲ್ನಲ್ಲಿ ನಮ್ಮ 3rd ಸೌತ್ ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ನಡೀತಿದೆ. ಬಹಳ ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯವರು ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಸುಮಾರು 10 ರಿಂದ 12 ಡಿಸ್ಟ್ರಿಕ್ಟ್ಗಳು ಇವತ್ತು ಭಾಗವಹಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ ಈಗ ತಾನೇ ನಾವು ನೋಡಿದಾಗೇ ಇಲ್ಲಿ ಬಹಳ ಉತ್ತಮವಾದಂಥ ಸುಸಜ್ಜಿತ ಒಂದು ಹಾಲ್ನಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಒಳ್ಳೆ ವಾತಾವರಣದಲ್ಲಿ ಮೀಟಿಂಗ್ ಆಗಿದ್ದು, ಮುಂದಿನ ದಿನಗಳಲ್ಲಿ ನಾವೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು, ಆ ಕಾರ್ಯಕ್ರಮ ಯಾವ ಥರ ಇರಬೇಕು ಅಂತ ಯೋಜನೆಯನ್ನು ರೂಪಿಸ್ಕೊಳ್ಳಿಕ್ಕೆ ಈ ಮೀಟಿಂಗನ್ನು ನಾವು ಮಾಡ್ತಾ ಇದ್ದೇವೆ. ಅಲಯನ್ಸ್ ಅಜರಾಮರಾಗಿರಲಿ, ಅಲಯನ್ಸ್ನಾಗೆ ಇವತ್ತು ಎಲ್ಲ ನಮ್ಮ ಸಾರ್ವಜನಿಕರ ಒಂದು ಸಹಕಾರ ಇದೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಸರ್, ಈ ಒಂದು ಸಂದರ್ಭದಲ್ಲಿ ಸರ್, ಕರ್ನಾಟಕದಲ್ಲಿ 4 ಪಿಲ್ಲರ್ಗಳಿದ್ದಾರೆ ಸರ್. ಒಬ್ಬರು ದಿವಾಕರ್ ಸರ್, ನಾಗರಾಜ್ ಬೈರಿ ಇದ್ದಾರೆ, ದಿವಾಕರ್ ಸರ್ ಇದ್ದಾರೆ, ಅಜಂತ ರಂಗಸ್ವಾಮಿ ಇದ್ದಾರೆ, ಮತ್ತು ಮುನಿಯಪ್ಪನವರು ಖಂಡಿತ ಹುಟ್ಟು ಹಾಕಿದ್ದಾರೆ. ಅವರು 4 ಜನ ಸೇರಿ ಈಗ ಇವತ್ತು ಏನು ಹುಟ್ಟು ಹಾಕಿದ್ದಾರೆ. ನಮ್ಮಂಥ ಯೂತ್ಸ್ಗಳನ್ನ ಕರೆದು
ನಮ್ಮಲ್ಲಿ ನಿಜವಲ್ಲೂ ಲೀಡರ್ಸ್ಗಳನ್ನೆಲ್ಲ ಮಾಡಿರೋರೇ ಅವರು. ಯಾಕೆಂತ ಹೇಳಿದ್ರೆ ಅವರು ಕೂಡ ನಾವೇನು ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದು ನಮ್ಮನ್ನೆಲ್ಲ ಗುರುತಿಸಿ ಇಲ್ಲಿ ಬಂದು ಒಳ್ಳೆ ಕೆಲಸವನ್ನು ಮಾಡಿ ಅಂತೇಳಿ ಗುರುತಿಸಿ ಇವತ್ತು ನಮಗೆಲ್ಲ ವೈಸ್ ಡಿಸ್ಟಿಕ್ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೇನಿದ್ದೀವಿ ನಮ್ಮ ವೈಸ್ ಡಿಸ್ಟಿಕ್ ಗವರ್ನರ್ಗಳೆಲ್ಲ ಸೇರಿ ಕೂಡ ಅದರಲ್ಲೂ ನಮ್ಮ ಬೆಂಗಳೂರು ಜಿಲ್ಲೆನ ಒಂದು ಮುಂದುವರಿಸಲಿಕ್ಕೆ ಅಭೂತಪೂರ್ವವಾಗಿ ಕೆಲಸ ಮಾಡಬೇಕು ಅನ್ನೋ ಆಸೆಯಿಂದ ಈ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದ್ದೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕ, ತಾವೇ ನೋಡಿದ ಇದು ಇಡೀ ಸೌತ್ ಮಲ್ಟಿಪಲ್ ಅಂದರೆ ಭಾರತೀಯದ ದಕ್ಷಿಣ ಭಾಗದಲ್ಲಿರುವಂಥ ಒಂದು ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಇವತ್ತು ಇಲ್ಲಿ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣರು 4 ಪಿಲ್ಲರ್ಗಳಿದ್ದಾರೆ ಕರ್ನಾಟಕದಲ್ಲಿ. ಒಬ್ಬರು ದಿವಾಕರ್ ಸರ್, ನಮ್ಮ ಡಾಕ್ಟರ್ ನಾಗರಾಜ್ ಬೇರಿ ಸರ್, ಹಾಗೆಯೇ ಅಜಂತಾ ರಂಗಸ್ವಾಮಿ ಸರ್ ಮತ್ತು ಮುನಿಯಪ್ಪ ಸರ್. ಅವರೆಲ್ಲರೂ ಕೂಡ ಅಲಿಯನ್ಸ್ ಸಂಸ್ಥೆನ ಕಟ್ಟಿ ಇವತ್ತು ಅನುಭವ ಇರೋದ್ರಿಂದ ಈ ಒಂದು ಸಂಸ್ಥೆ ಕೂಡ ಇವತ್ತು ಕಟ್ಟಿ ಬೆಳೆಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ.